ಬಟ್ ನಾವು ವಾಹನ ಇಟ್ಕೊಳ್ಳೋ ಆಸಕ್ತಿನ ಅದನ್ನ ಯಾವ ರೀತಿ ಇಟ್ಕೋಬೇಕು ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ವಾಹನನ ಸುಸ್ಥಿತಿಯಲ್ಲಿ ಇಟ್ಕೋಬೇಕು, ಅದ್ರ ಜೊತೆಗೆ ದಾಖಲಾತಿಗಳದ್ದು RC ಬುಕ್ ಇರ್ಬೋದು, ಇನ್ಶೂರೆನ್ಸ್ ಇರ್ಬೋದು, ಅದರದ್ದು ಫಿಟ್ನೆಸ್ ಇರ್ಬೋದು, ಇದನ್ನ ನಾವು ಗಮನ ಹರಿಸ್ಬೇಕಾಗತ್ತೆ. ಯಾರು ಇದನ್ನ ಗಮನ ಹರಿಸ್ತಾರೆ? ನಮ್ಮ ಕೋಲಾರದಲ್ಲಂತೂ 80% ದಾಖಲಾತಿಗಳು ಯಾರ ಹತ್ರನೂ ಸರಿ ಇಲ್ಲ. ನಾವು ವಾಹನ ಚೆಕ್ ಮಾಡಿದಾಗ ನಮಗೆ ಸಾಕಷ್ಟು ಕಂಡು ಬರ್ತವೆ. ಯಾರ್ದೋ ಗಾಡಿ ಯಾರ ಹೆಸರಲ್ಲೋ ಇರುತ್ತೆ, ಇನ್ಯಾರೋ ಗಾಡಿ ಓಡಿಸ್ತಿರ್ತಾರೆ. ಅವ್ನ ಗಾಡಿ ನಿಲ್ಲಿಸಿ ಚೆಕ್ ಮಾಡಿದ್ರೆ ಆ RC ಓನರ್ ಯಾರು ಅನ್ನೋದು ಅವನಿಗೆ ಗೊತ್ತಿರಲ್ಲ. ಯಾವಾಗಲೂ ಒಂದು 29, 34 ಅವ್ನ ಯಾರೋ ಇನ್ನೊಬ್ಬ ತಗೊಂಡಿರ್ತಾನೆ, ಅವನ ಯಾರೋ ಇನ್ನೊಬ್ಬನಿಗೆ ಕೊಟ್ಟಿರ್ತಾನೆ, 4-5 ಕೈ ಬದಲಾವಣೆ ಆಗೋಗ್ಬಿಟ್ಟಿರುತ್ತೆ. RC ಓನರ್ ಯಾರಿಗೊಂದು ಗೊತ್ತಿರಲ್ಲ ಇವರಿಗೆ, ಗಾಡಿ ಮಾತ್ರ ಓಡಿಸ್ತಾ ಇರ್ತಾರೆ. ಹಿಂಗಾದಾಗ ಏನಾಗುತ್ತೆ, ಏನೋ ಸಪೋಸ್ ಆಕ್ಸಿಡೆಂಟ್ ಆಯ್ತು ಅಥವಾ ಗಾಡಿ ಏನಾದ್ರು ಕಳ್ತನ ಆಯ್ತು, ಆ ಟೈಮಲ್ಲಿ ಏನಾಗುತ್ತೆ, ನಿಮ್ಗೆ ಯಾವುದೇ ಬೆನಿಫಿಟ್ ಸಿಗಲ್ಲ. ಆದ್ರಿಂದ ದಯವಿಟ್ಟು ಗಾಡಿ ಇಟ್ಕೊಳ್ಳೋದ್ರ ಜೊತೆಗೆ ಅದರ ದಾಖಲಾತಿಗಳು ಮತ್ತೆ ಆ ಗಾಡಿಯನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ತಕ್ಕಂಥದ್ದು ಎರಡೂ ಸಹ ಇಂಪಾರ್ಟೆಂಟು. ಅದ್ರ ಬಗ್ಗೆ ಎಲ್ಲರೂ ಸಹ ಗಮನ ಹರಿಸಿ. ಹಾಗೆ ವೀಲಿಂಗ್ ನಮ್ಮಲ್ಲಿ ಸಾಕಷ್ಟು ಯುವಜನತೆ ವೀಲಿಂಗ್ ಅಲ್ಲಿ ಇಲ್ಲಿ ಮಾಡ್ತಾ ಇರ್ತಾರೆ. ನಮ್ಮ ಗಮನಕ್ಕೂ ಬರುತ್ತೆ, ಕೆಲವು ಟೈಮ್ ನಾವು ಹಿಡ್ಕೊ ಬರ್ತೀವಿ, ಕೇಸ್ ಮಾಡ್ತೀವಿ, ಅದಕ್ಕೊಂದಷ್ಟು ಜನ ಇನ್ಫ್ಲೂಯೆನ್ಸ್ ಮಾಡ್ಕೊಂಡು ಸರ್ ಹಂಗಲ್ಲ, ನಮ್ಮ ಹುಡುಗ ಒಳ್ಳೆಯವನು, ಇದು ಮಾಡಲ್ಲ, ಇದು ನೆಕ್ಸ್ಟ್ ಮಾಡಲ್ಲ, ಬಿಟ್ಬಿಡಿ ಅಂತ ಈ ಥರದ ಇನ್ಫ್ಲೂಯೆನ್ಸ್ಗಳು ಬರ್ತದೆ. ದಯವಿಟ್ಟು ಅದಕ್ಕೆ ಅವಕಾಶ ಕೊಡಬೇಡಿ. ವೀಲಿಂಗು ಬರೀ ವೀಲಿಂಗ್ ಮಾಡೋರಿಗೆ ಅಷ್ಟೇ ಅಲ್ಲ, ಬೇರೆ ಅದರ್ ರೋಡ್ ಯೂಸರ್ಸ್ಗೂ ಸಹ ತೊಂದರೆ ಆಗ್ತದೆ. ವೀಲಿಂಗ್ ಮಾಡ್ಕೊಂಡು ಹೋದಾಗ ವೀಲಿಂಗ್ ಮಾಡೋ ಇದನ್ನ ನೋಡ್ಕೊಬಿಟ್ಟು ಬೇರೆ ರೋಡ್ ಯೂಸರ್ಸು ಗಾಬರಿ ಆಗಿ ಆಕ್ಸಿಡೆಂಟ್ ಆಗೋ ಸಾಧ್ಯತೆ ಇರುತ್ತೆ. ಹಾಗೆ ಇವರೇ ಹೋಗಿ ವೀಲಿಂಗ್ ಮಾಡ್ಕೊಂಡು ಹೋಗಿ ಆಕ್ಸಿಡೆಂಟ್ ಮಾಡೋಂಥ ಸಾಧ್ಯತೆ ಇರುತ್ತೆ. ಪಾಪ ಅಮಾಯಕರು ರೋಡಲ್ಲಿ ಹೋಗ್ತಿರ್ತಾರೆ, ಅವ್ರ ಮೇಲೆ ಹೋಗಿ ಆಕ್ಸಿಡೆಂಟ್ ಮಾಡಿ ಅವರಿಗೆ ಇಂಜುರೀಸ್ ಆಗೋದು ಅಥವಾ ಡೆತ್ ಆಗೋದು ಇಂಥ ಸಾಧ್ಯತೆ ಇರ್ತದೆ. ದಯವಿಟ್ಟು ಅದಕ್ಕೆ ವೀಲಿಂಗಿಗೆ ಯಾರು ಪ್ರೋತ್ಸಾಹ ಕೊಡಬಾರ್ದು. ಲಾಸ್ಟ್ ಟೈಮ್ ನಾನು ಶಬೆ ಬರತ್ ಇದರಲ್ಲಿ ನಮ್ಮ ಕೊಂಡರಾಜನಹಳ್ಳಿನಲ್ಲಿ ನಾನು ನೋಡಿದಂಗೆ ಲಾಸ್ಟ್ ಇಯರ್ ಬೆಂಗಳೂರಿಂದ ಬಂದಿದ್ರು ಅಂದ್ರು, ಕೆಲವರು ಇಲ್ಲಿ ಲೋಕಲ್ ಅವರು ಇದ್ರು, ವೀಲಿಂಗ್ ಮಾಡ್ಕೊಂಡು ಆ ಕಡೆ ಈ ಕಡೆ ಓಡಾಡ್ತಿದ್ರು. ಅದಕ್ಕೆ ಎನ್ಕರೇಜ್ ಮಾಡಕ್ಕೆ ಒಂದು 500-600 ಜನ ರೋಡ್ ಸೈಡ್ ನಿಂತ್ಕೊಬಿಟ್ಟು ಅವರು ವೀಲಿಂಗ್ ಮಾಡೋದನ್ನ ನೋಡ್ಬಿಟ್ಟು ಓ ಅಂತ ಕೂಗೋದು. ಅವ್ರಿಗೆ ಏನಾಗುತ್ತೆ, ಎನ್ಕರೇಜ್ ಆಗುತ್ತೆ, ಇನ್ನೂ ರೈಸ್ ಮಾಡ್ತಾರೆ, ಈ ತರದ್ದಾಗುತ್ತೆ. ಅದಕ್ಕೆ ದಯವಿಟ್ಟು ಅದಕ್ಕೆ ಏನು ದೊಡ್ಡವರಿದ್ರೆ ಅವರು ಎಲ್ಲೇ ಆಗ್ಲಿ, ಅದು ವೀಲಿಂಗ್ ಯಾರೇ ಮಾಡ್ಲಿ, ಎಲ್ಲೇ ಮಾಡ್ಲಿ, ಅದಕ್ಕೆ ದಯವಿಟ್ಟು ಅವಕಾಶ ಕೊಡಬೇಡಿ. ಯಾಕೆಂದ್ರೆ ಒಂದ್ಸರಿ ವೀಲಿಂಗ್ ಮಾಡಕ್ಕೆ ವೀಲಿಂಗ್ ಒಂದು 5 ನಿಮಿಷ ಖುಷಿ ಕೊಡ್ಬೋದು. ಸಪೋಸ್ ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಜೀವನ ಪರ್ಯಂತ ನಡ್ಬೇಕಾಗುತ್ತೆ. ಆಕ್ಸಿಡೆಂಟ್ ಆಗಿ ತಲೆಗೇಟ್ ಆಯ್ತು, ಕೈಕಾಲು ಮುರ್ಕೊಂಡ್ರು, ಲೈಫ್ ಲಾಂಗ್ ಕೊರಗಬೇಕಾಗ್ತದೆ. ಬಟ್ ಬರೀ ಅವರೇ ಮಾತ್ರ ಅಲ್ಲ, ಅವರ ಫ್ಯಾಮಿಲಿ, ಎಂಟೈರ್ ಫ್ಯಾಮಿಲಿ ಕೊರಗಬೇಕಾಗ್ತದೆ. ಅದರಿಂದ ದಯವಿಟ್ಟು ವೀಲಿಂಗ್ ಬೇಡಿ. ಅಥವಾ ಕಂಡು ಬಂದ್ರೆ ಅವ್ರನ್ನ ವೀಲಿಂಗ್ ಮಾಡಿದಾಗ ಅವ್ರಿಗೆ ತಿಳುವಳಿಕೆ ಹೇಳ್ಬೇಕು. ಅದ್ರ ಜೊತೆಗೆ ಆ ಥರದ ವೀಲಿಂಗ್ ಇದ್ರೆ ಒಂದು ಫೋಟೋ ಹಿಡ್ಬಿಟ್ಟು ನಮಗೆ ಕಳಿಸ್ಕೊಡಿ, ಕ್ರಮ ತಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇದು ನೀವು ಪಬ್ಲಿಕ್ಸ್ ಸಪೋರ್ಟ್ ಮಾಡಿದ್ರೆ ನಾವು ಮಾಡಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಎಲ್ಲಾ ಕಡೆ ನಾವು ಪೊಲೀಸ್ನರಿರಲ್ಲ, ಎಲ್ಲಾ ಕಡೆ ಪೊಲೀಸ್ ಕಣ್ಣಿರಲ್ಲ, ಬಟ್ ಪಬ್ಲಿಕ್ಸ್ ಕಣ್ಣು ಎಲ್ಲಾ ಕಡೆ ಇರುತ್ತೆ. ಆದ್ರಿಂದ ಅಂತದಕ್ಕೆ ಕಂಡು ಬಂದ್ರೆ ನಮ್ಗೆ ಮಾಹಿತಿ ಕೊಡಿ. ಇಂಥವ್ರು ವೀಲಿಂಗ್ ಮಾಡ್ತಾರೆ, ಇಂಥವ್ರು ವೀಲಿಂಗ್ ಕೆಲವರು ನಾನು ಬೆಂಗಳೂರು ನೋಡಿದ ಕೆಲವರು ಒಂದು ಇದ್ರಲ್ಲಿ ವಾಟ್ಸಪ್ ಗ್ರೂಪೇ ಮಾಡ್ಕೊಬಿಟ್ಟಿರ್ತಾರೆ ವೀಲಿಂಗ್ ಅವರು, ಎಲ್ಲಿ ಬರಬೇಕು, ಎಲ್ಲಿ ಸೇರಬೇಕು, ಈ ತರದ್ದು. ಆ ತರದಕ್ಕೆ ದಯವಿಟ್ಟು ಯಾರು ಅವಕಾಶ ಕೊಡಬೇಡಿ. ಯಾಕೆಂದ್ರೆ ಜೀವ ಒಂದ್ಸರಿ ಕಳ್ಕೊಂಡ ಮೇಲೆ ಮತ್ತೆ ವಾಪಸ್ ತರ್ಲಿಕ್ಕೆ ಆಗಲ್ಲ. ಒಂದ್ಸರಿ ಕೈಕಾಲು ಮುರ್ಕೊಂಡು ಅದು ರಿಪೇರಿ ಮಾಡ್ಸೋದು ಭಾರಿ ಕಷ್ಟ. ಅದಕ್ಕೆ ಅವಕಾಶ ಕೊಡಬೇಡಿ. ಹಾಗೇನೆ ವಾಹನ ವೆಹಿಕಲ್ 2 ವೀಲರ್ ಓಡಿಸ್ಬೇಕಾದ್ರೆ ದಯವಿಟ್ಟು ಕಂಪಲ್ಸರಿ ಹೆಲ್ಮೆಟ್ ಹಾಕೊಳ್ಳಿ. ಹೆಲ್ಮೆಟ್ ನಿಮ್ಮ ಜೀವ ರಕ್ಷಕ. ಅದು ಕೆಲವರಿಗೆ ಏನಾಗುತ್ತೆ, ಯಂಗ್ಸ್ಟರ್ಸ್ ಹುಡುಗರಿಗೆ ಕೆಲವರು ನಾವು ಕೇಳಿದಾಗ ಹೇರ್ ಸ್ಟೈಲ್ ಹಾಳಾಗ್ಬಿಡುತ್ತೆ ಸರ್ ಅಂತಾರೆ ಹೆಲ್ಮೆಟ್ ಹಾಕ್ಬಿಟ್ರೆ. ಹೇರ್ ಸ್ಟೈಲ್ ಹಾಳಾಗೋದು ಬರಲ್ಲ, ತಲೆನೇ ಇರಲ್ಲ. ತಲೆ ಇದ್ರೆ ಅಲ್ವಾ ಏರ್ ಇರೋದು. ಹೆಲ್ಮೆಟ್ ಹಾಕೊಳ್ಳಿ. ಸಾಮಾನ್ಯಕ್ಕೆ 2 ವೀಲರ್ ಆಕ್ಸಿಡೆಂಟ್ ಆಯ್ತು ಅಂದ್ರೆ ಬೀಳೋದು ಫಸ್ಟ್ ತಲೆಗೆ ಏಟು. ತಲೆಗೆ ಏಟ್ ಬಿತ್ತು ಅಂದ್ರೆ ರಿಪೇರಿ ಮಾಡ್ಸೋದು ಕಷ್ಟ. ಕೈಯೋ ಕಾಲೋ ಏನಾದ್ರು ಆದ್ರೆ ರಿಪೇರಿ ಮಾಡಿಸ್ಬೋದು.
ತಲೆಗೆ ಬಿತ್ತು ಅಂದ್ರೆ ಲೈಫ್ ಲಾಂಗು ಬರಬೇಕಾಗತ್ತೆ, ಇಲ್ಲ ಡೆತ್ ಆಗ್ಬೇಕಾಗತ್ತೆ. ಅದರಿಂದ ಹೆಲ್ಮೆಟ್ ಅನ್ನ ಯೂಸ್ ಮಾಡಿ ನೀವು ಸೇಫ್ಟಿ ಆಗಿರೋದ್ರ ಜೊತೆಗೆ ನಿಮ್ಮ ಫ್ಯಾಮಿಲಿಗೆ ನೀವೇನು ಆಧಾರವಾಗಿರ್ತೀರಿ ನಿಮ್ಮ ಫ್ಯಾಮಿಲಿಗೂ ಸಹ ಸೇಫ್ಟಿ ಇರ್ತದೆ. ದಯವಿಟ್ಟು ಹೆಲ್ಮೆಟ್ ಅನ್ನ ಯೂಸ್ ಮಾಡಿ. ಹಾಗೆ ನಾನು ಹೇಳೋದೇನು, ವಾಹನದ್ದು ದಾಖಲಾತಿಗಳನ್ನ ಚೆನ್ನಾಗಿ ಇಟ್ಕೊಳ್ಳಿ, ಇನ್ಶೂರೆನ್ಸ್ ಕಟ್ಕೊಳ್ಳಿ. ಸಪೋಸ್ ನಿಮ್ಗೆ ಏನಾದ್ರು ಆಕ್ಸಿಡೆಂಟ್ ಆಯ್ತು ಅಂದ್ರೆ ನಿಮ್ಮ RC ಓನರ್ಗಳಿಗೆ ಅದು ಬರ್ಡನ್ ಬರಲ್ಲ, ಇನ್ಶೂರೆನ್ಸ್ ಕಂಪ್ನಿಗಳು ಕಟ್ಕೊಡ್ತದೆ, ನೀವು ಸೇಫ್ ಆಗಿರ್ಬೋದು. ವಾಹನದ ದಾಖಲಾತಿ ಮತ್ತೆ ಇನ್ಶೂರೆನ್ಸ್ ಅನ್ನ ಇಟ್ಕೊಳ್ತಕ್ಕಂಥದ್ದು ತುಂಬಾ ಒಳ್ಳೆಯದು. ಹಾಗೆ ಇನ್ನೊಂದು ವಿಚಾರ, ಅಪರಾಧಗಳು ಯಾವ ತರ ಆಗ್ತಿದ್ದು ಅಂದ್ರೆ ಎಲ್ಲೋ ಫಿಸಿಕಲಿ ಹೋಗಿ ಕಳ್ತನ ಮಾಡ್ತಕ್ಕಂಥದ್ದು, ರಾಬರಿ ಮಾಡ್ತಕ್ಕಂಥದ್ದು, ದರೋಡೆ ಮಾಡ್ತಕ್ಕಂಥದ್ದು, ಮತ್ತೊಂದು ಈ ತರ ಅಪರಾಧಿ ಖುದ್ದು ಎದುರಿ ಕಂಡಂಗೆ ಬಂದ್ಬಿಟ್ಟು ಅಪರಾಧ ಮಾಡ್ಕೊಂಡು ಹೋಗ್ತಿದ್ರು. ಇತ್ತೀಚೆಗೆಲ್ಲ ಆನ್ಲೈನ್ ಶುರುವಾಗಿದೆ. ಪ್ರತಿಯೊಬ್ಬರು ಈಗ ಮೊಬೈಲ್ ಯೂಸ್ ಮಾಡ್ತೀರಿ, ಎಲ್ಲ ಗೂಗಲ್ ಪೇ, ಫೋನ್ ಪೇ ಅಥವಾ ಅಕೌಂಟ್ ಟ್ರಾನ್ಸ್ಫರ್ ಎಲ್ಲ ಈಗ ಡಿಜಿಟಲೈಸ್ ಆಗ್ಬಿಟ್ಟಿದೆ. ಇದನ್ನ ಎನ್ಕ್ಯಾಶ್ ಮಾಡ್ಕೊಂಡು ಎಲ್ಲೋ ಕೂತ್ಕೊಂಡು, ಕಳ್ಳ ಇಲ್ಲಿ ಇರೋದಿಲ್ಲ, ಎಲ್ಲೋ ಡೆಲ್ಲಿನಲ್ಲಿ ಕೂತಿರ್ತಾನೋ, UP ನಲ್ಲಿ ಕೂತಿರ್ತಾನೋ, ಬಿಹಾರ್ನಲ್ಲಿ ಕೂತಿರ್ತಾನೋ, ಎಲ್ಲಿರ್ತಾರೆ ಅಂತ ಹೇಳಕ್ಕಾಗಲ್ಲ. ಅಲ್ಲಿ ಕೂತ್ಕೊಂಡು ನಿಮಗೆ ಯಾಮಾರಿಸಿ ನಿಮ್ ಕಡೆಯಿಂದನೇ ಡೀಟೇಲ್ಸ್ ತಗೊಂಡು ನಿಮ್ಮ ಅಕೌಂಟ್ ಅಲ್ಲಿ ಇರ್ತಕ್ಕಂಥ ಹಣನ ಲಪ್ಟಾಯಿಸ್ತಕ್ಕಂಥ ಪ್ರಕರಣಗಳು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದಾವೆ. ಇದನ್ನ ಸೈಬರ್ ಅಪರಾಧಗಳು ಅಂತಾರೆ, ಆನ್ಲೈನ್ ಫ್ರಾಡ್ಗಳು ಅಂತ ಕರಿತೀವಿ. ಇದರಲ್ಲಿ ಸಾಕಷ್ಟು ವಿಧಗಳಿದಾವೆ. ಅಪರಾಧಿಗಳು ಹೆಂಗೆ ಅಂದ್ರೆ, ಇವತ್ತು ಒಂದು ರೀತಿನಲ್ಲಿ ಅಪರಾಧ ಮಾಡಿದ್ರೆ ಅದನ್ನ ನಾವು ಪೊಲೀಸ್ನವ್ರು ಫಾಲೋ ಅಪ್ ಮಾಡೋದಕ್ಕೆ ಅವ್ರು ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು ಇನ್ನೊಂದು ರೀತಿ ಫ್ರಾಡ್ ಮಾಡ್ಲಿಕ್ಕೆ ದಾರಿ ಮಾಡ್ಕೊಂಡು ಹೋಗ್ತಾ ಇದಾರೆ. ಅದರಲ್ಲಿ ಕೆಲವೊಂದು ಆನ್ಲೈನ್ ಫ್ರಾಡ್ಗಳ ಬಗ್ಗೆ ಸಾಕಷ್ಟು ಜನ ಎಜುಕೇಶನ್ ಹೊಂದಿರತಕ್ಕಂಥವ್ರನ್ನೇ ಸಹ ಇದಕ್ಕೆ ಬಲಿಯಾಗ್ತಾ ಇದ್ದಾರೆ. ಆದ್ರಿಂದ ಇದ್ರ ಬಗ್ಗೆ ಸಾಕಷ್ಟು ಎಚ್ಚರಿಕೆ ಇರಿ. ಕೆಲವರು ನಿಮಗೆ ಲಾಟ್ರಿ ಬಂದಿದೆ ಅಂತ ಹೇಳ್ಬೋದು, ಅಥವಾ ನೀವೆಲ್ಲ ಒಂದು ಶೋರೂಮ್ ಅಲ್ಲ ಮತ್ತೊಂದು ಅಂಗಡಿಯಲ್ಲಿ ಏನೋ ಒಂದು ಪರ್ಚೇಸ್ ಮಾಡಿರ್ತೀರಿ, ಅಲ್ಲಿ ನಿಮ್ ಫೋನ್ ನಂಬರ್ ಬರ್ಕೊಂಡಿರ್ತಾರೆ. ಆ ನಂಬರ್ ಹೆಂಗೋ ಫ್ರಾಡ್ಸ್ಟರ್ಸ್ಗೆ ಸಿಗುತ್ತೆ. ನೀವು ಇಂಥ ಪರ್ಚೇಸ್ ಮಾಡಿದ್ರಿ, ನಿಮ್ಗೆ ಪರ್ಚೇಸ್ ಮಾಡಿದ್ದಕ್ಕೆ ನಿಮ್ಗೆ ಇಂಥ ಲಾಟ್ರಿ ಬಂದಿದೆ, ನಿಮ್ಗೆ ಕೊರಿಯರ್ ಕಳಿಸ್ತೀವಿ, ನಿಮ್ಗೆ ಅಡ್ರೆಸ್ ಡೀಟೇಲ್ಸ್ ಮತ್ತೊಂದು ಬ್ಯಾಂಕ್ ಡೀಟೇಲ್ಸ್ ಕೊಡಿ ಅಂತ ಕೇಳ್ಬೋದು. ನೀವು ಆ ಥರದ ಬ್ಯಾಂಕ್ ಡೀಟೇಲ್ಸ್ ಏನಾದ್ರು ಕೊಟ್ರೆ ನಿಮ್ಮ ಅಕೌಂಟಿಗೆ ಹಾಕ್ತೀವಿ ಅಂತ ಕೇಳ್ಬೋದು. ಬ್ಯಾಂಕ್ ಡೀಟೇಲ್ಸ್ ಏನಾದ್ರು ಕೊಟ್ರೆ ನಿಮ್ಮ ಅಕೌಂಟ್ ಅಲ್ಲಿ ಇರೋ ದುಡ್ಡು ಖಾಲಿ ಆಗ್ತದೆ. ಅದ್ರ ಜೊತೆಗೆ ಕೊರಿಯರ್ ಕಳಿಸ್ತೀವಿ ಅಂತ ಹೇಳ್ಬೋದು. ಫಸ್ಟ್ ಕೊರಿಯರ್ ಕಳಿಸ್ತೀವಿ ಅಂತ ಹೇಳ್ತಾರೆ, ಅಡ್ರೆಸ್ ಎಲ್ಲ ತಗೊಳ್ತಾರೆ, ಡೀಟೇಲ್ಸ್ ತಗೊಳ್ತಾರೆ, ಆಮೇಲೆ ಕೊರಿಯರ್ ಚಾರ್ಜ್ ಆಗುತ್ತೆ ಇಷ್ಟು ಕೊಡಿ ಅಂತ ಹೇಳ್ತಾರೆ. ನೀವು ಅಷ್ಟು ಹಾಕ್ತೀರಿ, ಆಮೇಲೆ ಅದೆಲ್ಲೋ ಅಲ್ಲೇ ಸ್ಟ್ರಕ್ ಆಗಿದೆ, ಅದನ್ನ ರಿಲೀಸ್ ಮಾಡಿಸ್ಬೇಕು, ಮತ್ತೆ ಅಮೌಂಟ್ ಹಾಕಿ ಅಂತಾರೆ. ಈ ತರ ನಿಮ್ಮನ್ನ ಒಂದೊಂದು ರೀಸನ್ ತೋರಿಸ್ಬಿಟ್ಟು ನಿಮ್ಮನ್ನ ಸುಲಿಗೆ ಮಾಡ್ತಾನೆ ಇರ್ತಾರೆ. ಅಲ್ಟಿಮೇಟ್ಲಿ ನಿಮಗೆ ಗೊತ್ತಾಗೋ ಹೊತ್ತಿಗೆ ನಿಮ್ಮ ಅಕೌಂಟ್ ಅಲ್ಲಿ ಇರೋ ದುಡ್ಡು ನಿಮ್ ದುಡ್ಡು ಖಾಲಿ ಆಗಿರುತ್ತೆ. ಆ ತರದಿರುತ್ತೆ. ಕೆಲವರು ಲೋನ್ ಕೊಡಿಸ್ತೀವಿ ಅಂತ ಕಳಿಸ್ತಾರೆ, ನಿಮ್ಮ ಮೊಬೈಲ್ಗೆ ಒಂದು ಲಿಂಕ್ ಕಳಿಸ್ಬೋದು, ಲೋನ್ ಕೊಡಿಸ್ತೀವಿ, ನಿಮ್ಗೆ ಲೋನ್ ಇಷ್ಟು ಲೋನ್ ಸ್ಯಾಂಕ್ಷನ್ ಆಗಿದೆ, ಇಷ್ಟು ಸರ್ವಿಸ್ ಚಾರ್ಜ್ ಆಗುತ್ತೆ ಫಸ್ಟ್ ಕೊಡಿ ಅಂತ ಕೇಳ್ತಾರೆ. ಸ್ಮಾಲ್ ಅಮೌಂಟ್ ಹಾಕಿಸ್ಕೊಳ್ತಾರೆ. ಅದನ್ನ ಹಾಗೆ ಕಂಟಿನ್ಯೂ ಮಾಡ್ತಾ 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 ನಿಮ್ಮ ಅಕೌಂಟ್ ಅಲ್ಲಿ ಅಮೌಂಟ್ ಅನ್ನ ಖಾಲಿ ಮಾಡಿಸ್ತಾರೆ. ಇಲ್ಲ ನಿಮ್ ಡಾಟಾನ ಹ್ಯಾಕ್ ಮಾಡ್ಕೊಬಿಟ್ಟು ನೀವೇನ್ ಕೊಟ್ಟಿರ್ತೀರ ಅಕೌಂಟ್ ಡೀಟೇಲ್ಸ್ ಅನ್ನ ಅಕೌಂಟ್ ಅಲ್ಲಿರೋ ದುಡ್ಡನ್ನು ಖಾಲಿ ಮಾಡ್ತಾರೆ. ಈ ತರದ್ದು ಸಾಕಷ್ಟು ನಡೀತಾ ಇದಾವೆ. ಆಮೇಲೆ ಕೆಲವು OTP ಕೇಳ್ಬೋದು. ದಯವಿಟ್ಟು ಯಾರು OTP ಹೇಳಂತ ಇದನ್ನ ಯಾರು ಸಾಹಸ ಕೈ ಹಾಕ್ಬೇಡಿ. ಆಮೇಲೆ ನಿಮ್ಗೆ ಮೊಬೈಲಿಗೆ ಒಂದು APK ಫೈಲ್ ಅಂತ ಒಂದು ಫೈಲ್ ಬರ್ತದೆ, ಅದನ್ನು ಕಳಿಸ್ಬಿಟ್ಟು ನೀವು ಅದನ್ನೇನಾದ್ರು ಕ್ಲಿಕ್ ಮಾಡಿದ್ರೆ ಆ ನಿಮ್ಮ ಅಕೌಂಟ್ ಡೀಟೇಲ್ಸ್ ಪೂರ್ತಿ ಅವರು ಆಕ್ಸೆಸ್ ಮಾಡ್ತಾರೆ. ಆಕ್ಸೆಸ್ ಮಾಡ್ಬಿಟ್ಟು ನಿಮ್ದು ಏನು ಅಕೌಂಟ್ ಅಲ್ಲಿ ಅಮೌಂಟ್ ಇರುತ್ತೋ ಅದನ್ನ ವಿತ್ಡ್ರಾ ಮಾಡ್ಕೊಳ್ತಾರೆ. ಆ ತರದ್ದು ಅಪರಾಧಗಳು ಸಹ ನಡೀತಾ ಇದಾವೆ. ಕೆಲವರು ಈ OLX ಅಲ್ಲೂ ಸಹ ಕೆಲವರು ಮೋಸ ಮಾಡ್ತಾ ಇದ್ದಾರೆ. ನಿಮ್ಗೆ ಚಂದ ಇರೋದು ಒಂದು ಗಾಡಿ ತೋರಿಸ್ತಾರೆ, ವಾಟ್ಸಪ್ ಅಲ್ಲಿ ಕಳಿಸ್ತಾರೆ. ಕಳಿಸ್ಬಿಟ್ಟು ಒಂದು ಯಾವ್ದೋ ಒಂದು ಮಾರುತಿ ಸ್ವಿಫ್ಟ್ ಕಾರು ಚೆನ್ನಾಗಿರುತ್ತೆ, ಒಳ್ಳೆ ಫೋಟೋ ಹಾಕ್ತಾರೆ, RC ಕಾರ್ಡ್ನು ಹಾಕ್ತಾರೆ. 4 ಲಕ್ಷ 5 ಲಕ್ಷ ಬೆಲೆ ಬಾಳಂತ ಕಾರು 3 ಲಕ್ಷ ಕೊಡ್ತೀವಿ ಅಂತಾರೆ. ನೀವೇನೋ ಬಾರ್ಗೇನ್ ಮಾಡ್ತೀರಿ, ಒಂದು 2 ಲಕ್ಷಕ್ಕೂ ಒಪ್ಕೊಬಿಡ್ತಾನೆ. ಬರೀ ನೀವು ಫೋಟೋ ನೋಡ್ಬಿಟ್ಟು RC ಕಾರ್ಡ್ ನೋಡ್ಬಿಟ್ಟು ಏನಾದ್ರು ನೀವು ಅವ್ರಿಗೆ ಅಮೌಂಟ್ ಹಾಕಿದ್ರೆ ನಿಮಗೆ ಪಾರ್ಸಲ್ ಅಲ್ಲಿ ಕಳಿಸ್ತೀನಿ, ಅಲ್ಲಿದೆ ಗಾಡಿ ಇಲ್ಲಿದೆ ಗಾಡಿ, ನಮ್ಮ ಆರ್ಮಿಲಿ ಇದೀವಿ, ಕನ್ನಡ ಹೋಗ್ತಿಲ್ಲ ಅಥವಾ ನಾವು ಫಾರಿನ್ಗೆ ಹೋಗ್ತಾ ಇದೀವಿ, ಹಂಗಾಗಿ ಕಡಿಮೆ ಅಮೌಂಟಿಗೆ ಕೊಟ್ಬಿಟ್ಟು ಹೋಗ್ತಾ ಇದೀವಿ, ಈ ತರದ ಆಸೆ ಉಳಿಸ್ಬಿಟ್ಟು ನಿಮ್ಮ ಹತ್ರ ಅಮೌಂಟ್ ಹಾಕ್ಸ್ಕೊಳ್ತಾರೆ. ಆಮೇಲೆ ಸ್ವಿಚ್ ಆಫ್, ಯಾರಿಗೂ ಕೈ ಸಿಗಲ್ಲ. ಈ ತರದ್ದು ಮೋಸಗಳು ಆಗ್ತಾ ಇದಾವೆ.
ಇದನ್ನ ನೀವು OLX ಆಗಲಿ ಅಥವಾ ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಏನಾದ್ರು ಪರ್ಚೇಸ್ ಮಾಡ್ಬೇಕಾದ್ರೆ 10 ಸಾರಿ ಯೋಚನೆ ಮಾಡಿ, ಬಸ್ಸನ್ನು ನೋಡಿ, ಗಾಡಿ ನೋಡ್ಬಿಟ್ಟು ಅಥವಾ ಯಾವುದೇ ವಸ್ತು ಇರ್ಬೋದು ಅದನ್ನ ನೋಡ್ಕೊಬಿಟ್ಟು ವ್ಯಕ್ತಿ ನೋಡ್ಬಿಟ್ಟು ಪರ್ಚೇಸ್ ಮಾಡ್ತಕ್ಕಂಥದ್ದು ಒಳ್ಳೇದು. ಇಲ್ಲಾಂದ್ರೆ ಮೋಸ ಹೋಗ್ತಕ್ಕಂಥದ್ದು ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೆ ಇತ್ತೀಚೆಗೆ ಹೋಮ್ ಲೋನ್ ಕೊಡಿಸ್ತೀವಿ, ಆ ಲೋನ್ ಕೊಡಿಸ್ತೀವಿ, ಪರ್ಸನಲ್ ಲೋನ್ ಕೊಡಿಸ್ತೀವಿ ವಿತೌಟ್ ಇಂಟ್ರೆಸ್ಟ್. ಈ ಥರದ್ದು ಆಸೆಗಳನ್ನು ಸಹ ಹೊಡ್ಸ್ಬಿಟ್ಟು ಆ ಸರ್ವಿಸ್ ಚಾರ್ಜು, ಆ ಚಾರ್ಜು, ಈ ಚಾರ್ಜು ಅಂತ ಹೇಳ್ಬಿಟ್ಟು ನಿಮ್ಮನ್ನ ಸುಲಿಗೆ ಮಾಡ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ. ಇದಕ್ಕೆ ಬಲಿಯಾಗ್ತಕ್ಕಂಥವರು ಜಾಸ್ತಿ. ಇತ್ತೀಚಿನ ಇದರಲ್ಲಿ ಯಾವುದೇ ಬ್ಯಾಂಕ್ ಆಗಲಿ, ಫೈನಾನ್ಸಿಯಲ್ ಇನ್ಸ್ಟಿಟ್ಯೂಷನ್ ಆಗಲಿ, ಏನೇ ಲೋನ್ ಕೊಡ್ಬೇಕು ಅಂದ್ರೆ ಸಾಕಷ್ಟು ಪ್ರೊಸೀಜರ್ ಇರುತ್ತೆ, ಡಾಕ್ಯುಮೆಂಟ್ಸ್ ಕೇಳ್ತಾರೆ. ಇವ್ರು ಏನು ಇಲ್ಲದೆ ಲೋನ್ ಕೇಳ್ಕೊಡ್ತೀವಿ ಅಂದ್ರೆ ಅದು ನೀವು ಯೋಚನೆ ಮಾಡ್ಬೇಕಾಗತ್ತೆ. ಅದ್ರ ಹಿಂದೆ ಮೋಸ ಇದ್ದೇ ಇರುತ್ತೆ. ವಿತೌಟ್ ಡಾಕ್ಯುಮೆಂಟ್ಸ್, ವಿತೌಟ್ ಪ್ರೊಸೀಜರ್ ಇಲ್ಲದೆ ಕೊಡ್ತೀವಿ ಅಂದ್ರೆ 100% ಮೋಸ ಇದ್ದೇ ಇರುತ್ತೆ. ಅದೇ ರೀತಿ ATM ಕಾರ್ಡು ಅಷ್ಟೇ. ಕೆಲವು ನೀವು ATM ಅಲ್ಲಿ ಡ್ರಾ ಮಾಡಕ್ ಹೋಗ್ತೀರಿ. ನಮ್ಮಲ್ಲೇ ಮೊನ್ನೆ ಒಬ್ರು ಬಂದಿದ್ರು, ATM ಕಾರ್ಡ್ ಅಲ್ಲಿ ಡ್ರಾ ಮಾಡಕ್ ಹೋಗಿದ್ದಾರೆ. ಅವ್ರಿಗೆ ಸರಿ ಡ್ರಾ ಮಾಡಕ್ ಗೊತ್ತಿಲ್ಲ, ಯಾರೋ ಪಕ್ಕದಲ್ಲಿ ನಿಂತಿರ್ತಾನೆ, ಅವನಿಗೆ ಕೊಡ್ತಾರೆ ಡ್ರಾ ಮಾಡ್ಕೊಡಿ ಅಂತ. ಆಮೇಲೆ ಅವ್ನ ಪಿನ್ ನಂಬರ್ ಎಲ್ಲ ಕೇಳ್ಕೊಂತಾನೆ. ಕಾರ್ಡ್ ಬೇರೆ ಕಾರ್ಡ್ ಕೊಟ್ಬಿಟ್ಟು ಆ ಕಾರ್ಡ್ ಎತ್ಕೊಂಡು ಹೋಗ್ಬಿಟ್ಟು ಪಿನ್ ನಂಬರ್ ಇವರೇ ಹೇಳಿರ್ತಾರೆ. ಆ ಪಿನ್ ನಂಬರ್ ತಗೊಂಡ್ಬಿಟ್ಟು ಅವ್ನು ಎಲ್ಲೋ ಹೋಗಿ ಆಂಧ್ರದಲ್ಲಿ ಹೋಗಿ ಅಮೌಂಟ್ ಡ್ರಾ ಮಾಡ್ಕೊಳ್ತಾರೆ. ಡ್ರಾ ಮಾಡಿದ್ರೆ ಮೆಸೇಜ್ ಬಂದ್ಮೇಲೆ ಇವ್ರಿಗೆ ಗೊತ್ತಾಗುತ್ತೆ. ಆಮೇಲೆ ಕಾರ್ಡ್ ನೋಡ್ಕೊಳ್ತಾರೆ, ಬೇರೆ ಕಾರ್ಡ್. ಈ ತರದ್ದು ಮೋಸಗಳಾಗುತ್ತೆ. ಯಾವುದೇ ATM ಅಲ್ಲಿ ಆಗಲಿ ಡ್ರಾ ಮಾಡ್ಬೇಕಾದ್ರೆ ನೀವೇ ಪರ್ಸನಲ್ ಹೋಗಿ, ಸಪೋಸ್ ಗೊತ್ತಾಗಿಲ್ಲ ಅಂದ್ರೆ ಅಲ್ಲಿ ಸೆಕ್ಯೂರಿಟಿ ಇದ್ದವ್ರಿಗೋ ಅಥವಾ ನಿಮ್ಗೆ ಯಾರು ಗುರುತು ಪರಿಚಯ ಇದ್ದಂಥವ್ರನ್ನ ಕರ್ಕೊಂಡು ಹೋಗಿ ಡ್ರಾ ಮಾಡ್ಕೊಳ್ಳಿ. ಈ ತರದ್ದು ATM ಕಾರ್ಡ್ಗಳು ಸಹ ಆಗ್ತಾ ಇದಾವೆ. ಅದರ ಬಗ್ಗೆನೂ ಸಹ ಗಮನ ಹರಿಸಿ. ಆಮೇಲೆ ನಿಮ್ಮ ಅಕೌಂಟ್ ಬಗ್ಗೆ ಬ್ಯಾಂಕಿಂದ ಫೋನ್ ಮಾಡ್ತಾ ಇದೀವಿ ನಾವು, ನಿಮ್ದು KYC ಅಪ್ಡೇಟ್ ಮಾಡಬೇಕು ಅಂತ ಹೇಳಿ ಕೇಳ್ತಾರೆ. ಬ್ಯಾಂಕಿಂದ ಯಾರು ಫೋನ್ ಮಾಡಿ KYC ಅಪ್ಡೇಟ್ ಮಾಡಿ ಅಂತ ಯಾರು ಕೇಳಲ್ಲ. ಈ ತರದ ಫ್ರಾಡ್ಸ್ಟರ್ ಮಾತ್ರ ಕೇಳ್ತಾರೆ. ನೀವೇನಾದ್ರು ಆ ಟೈಮಲ್ಲಿ ನಿಮ್ ಬ್ಯಾಂಕ್ ಅಕೌಂಟ್ ಹ್ಯಾಕ್ ಆಗಿದೆ ಅಂತಲೋ, ಅಥವಾ ನಿಮ್ದು ATM ಬ್ಲಾಕ್ ಆಗಿದೆ ಅಂತನೋ, ನಿಮ್ದು KYC ಅಪ್ಡೇಟ್ ಆಗಿಲ್ಲ ಅಂತನೋ, ಈ ತರ ಕೇಳ್ಬಿಟ್ಟು ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಅನ್ನು ಕೇಳ್ಕೊಂತಾರೆ. ಅಕೌಂಟ್ ನಂಬರು, ಪಿನ್ ನಂಬರು, ಈ ತರದ್ದು ಕೇಳ್ಕೊಬಿಟ್ಟು ನಿಮ್ಮ ಅಕೌಂಟಲ್ಲಿ ಇರ್ತಕ್ಕಂಥ ಕಷ್ಟಪಟ್ಟು ನೀವೇನು ಸಂಪಾದನೆ ಮಾಡಿ ಇಟ್ಕೊಂಡಿರ್ತೀರಿ ಅದನ್ನ ಕ್ಷಣ ಮಾತ್ರದಲ್ಲಿ ಎಗರ್ಸ್ಕೊಂಡು ಹೋಗ್ತಾರೆ. ಅದರಿಂದ ದಯವಿಟ್ಟು ಅದಕ್ಕೆ ಮುಂಜಾಗ್ರತೆ ವಹಿಸಿ.